ಮೊಬೈಲ್ ಹಿಡ್ಕೊಂಡು ನಿಂದ್ರಬೇಡ ಸುಮ್ಮನೆ ಹೇಳ್ತೇನೆ ಮೊಬೈಲ್ ಕೊಡ್ಲ ಕೂಡ ಇಲ್ಲ ಅವ್ರ ಕೈ ಹೇಳ್ತಾನೆ ಎಂತಿದ್ದ ನೀನು ಹಿಂಗಾಯ್ತ ಗುಡ ಮಾಡ್ಕೊಳ್ರಿ ಕೈಲಿ ಯಾರು ಕುಲ್ಲದ ಕೈಲೇನು ಬಳೆ ಹಾಕಿ ಅಲ್ಲಿದೆ ಅಲ್ಲಿದಲ್ಲೇ ಕೊಳೆ ಹಾಕೋರ ದೊಡ್ಡ ಕೊಳೆ ಹಾಕಿರಿ ಅಂದ್ರ ಬುಚ್ಚಿಲೆ ತಿಂದ್ಬಿಡ್ನ ಅದ್ರ ದೊಡ್ಡ ತಿಂದಿದ್ರೆ ಮಾತಾ ತಳಗ ಸುರು ಬೇಕು ಮಣ್ಣಾಗ ಲೇಟ್ ಆಗ್ಲಿಕ್ರೆ ಇತ್ತಲ್ಲ ತುಂಬನು ಇನ್ನ 4 ಜನ ಎಲ್ಲೋದ್ರು ಕಳ್ರ ಸುಭಾಷ ಎಲ್ಲಿ ಮಲಗ್ತಿರಲ್ಲ ದೇವಸ್ಥಾನ ಮುಂದೆ ಮಲಗ್ರಲ್ಲೇ ಅಲ್ವಾ ಅಲ್ಲೇ ದಾದಾ ದೇವಸ್ಥಾನ ಮುಂದೆ ಮಲಗೋಕೆ ಬತ್ತ ಪುಣ್ಯ ಅಲ್ಲೇ ಮಕ್ಕೋದವ್ರು ಹೇಳ್ಬಿಡಿ ಏನಿದ್ಯಾ ರಾಯಪ್ಪನ ನಿಮಗೆ ಎಲ್ಲ ಬಂದ ಗೊತ್ತಾಗಲ್ಲ ಬಡಿಯಕ್ಕೆ ಹೋಗ್ಬೇಡಿ ನೀವು 13 ಜನ 12 ನೋಡೋರು ಇಲ್ಲಿ ಯಾಕೆ ರಾತ್ರಿ ಮಟ್ಟ ಕೊಡ ಬಟ್ಟಿನಲ್ವಾ ನೀತಿನಲ್ಲಪ್ಪ ನೀವಲ್ಲ ನೀವು ನೀತಿ ಮಟ್ಟ ತಿಂತೆ ತತ್ತಿ ತಿನ್ನಲ್ವಾ ಏನು ಹಿಂಗಾಜ ನೀವಲ್ಲ ಇಲ್ಲಿದ್ದೀನಲ್ಲ ಸಾಕು ಒಳ್ಳೆ ತಿಂತೀರಿ ನೀವು ಉಸ್ತಾಗಿ ನೋಡುವ ಉಸ್ತಾಗಿಲ್ಲ ಒಂದಿನ ನೀವು ಬರಲ್ಲ ಎಲ್ಲರೂ ಅವರು ಎಲ್ಲರೂ ಬನ್ನಿ ಅಲ್ಲ ಕಲರ್ ಯಾವ್ದೋ ಒಂದೇ ಥರ ಬೇರೆ ಆ ಬೇರೆ ಇದು ಕೊಟ್ಟು ಅಂತ ಕುದರಲ್ಲ ತಾನೆ ನೀವು ಕುದಾರ್ತೀನಿ ನಾವು ಕುದರ ಮಾಡ್ತೀನಿ ಅಂತ ಇಲ್ಲಲ್ಲ ಕಲರ್ ಬಿಟ್ಕೊಡ್ಬೇಕು ಕಲರ್ ಇಲ್ಲಪ್ಪ ನೀನು ಚೆನ್ನಾಗಿ ಹಾಕ್ತೀನಿ ನಾವು ಕಲರ್ ಅದು ಕುದರ ಬಿಡ್ರಪ್ಪ ದಯವಿಟ್ಟು ಬೇರೆ ಸಪ್ರೇಟ್ ಕಲರ್ ಕೊಡ್ತೀನಿ ನಾನು ಯಾರು ಕರಿಬಾರ್ದು ಅಂತ ರಾಮನ ರಾಮನಲ್ಲ ಕಲರ್ ನಿಮ್ಗೆ ಗೊತ್ತಾಗ್ಬಿಡ್ತಲ್ಲ ಅಣ್ಣ ಕ್ವಾಲಿಟಿ ಎಲ್ಲ ಒಂದೇ ಇರುತ್ತೆ ಅಂದ್ಕೊಂತೀನಿ ಕಲರ್ ಜನ ಬೈಕೊಬಿಟ್ರಿ
ಗೊಬ್ಬರಲ್ವಾ ಗೊಬ್ಬರ ಎದ್ದಾಯ್ತು ಗ್ಲಾಸ್ ಇದೆಯಾ ಹಾಂ ಬಸ್ ಬಸ್ ಊಟ ಮಾಡಿ ಮಜ್ಜಿಗೆ ದೊಡ್ಡ ಏಕೆಂದರೆ ಕೆಲವೊಂದು ಸರಿ ಕೆಲವೊಂದು ಜಾಗ ಸುಮ್ಮನೆ ಏನೋ ಜೋರು ಬರುತ್ತೆ ಅಂತ ಮಾಡ್ಕೊಳ್ಳೋದು ದೇವರು ಈಗ ಉದಾಹರಣೆ ನನಗೆ ದೇವ್ರು ಸಿಕ್ಕಿತ್ತು ನಾನು ನಿಮ್ಗೆ ನಂಬೋದೇ ಇಲ್ಲ ಸ್ಟೋರಿ ನಮ್ಮ ಮನೆ ತಗೊಂಬಂದೆ ನಮ್ಮ ಅಮ್ಮ ಮಾಟ ಮಾತಿಯ ಚೂಡಿ ಕೂತಾರೆ ಅಂತ ಜನ ಆಡ್ಕೊಂತಾರೆ ಕಣಪ್ಪ ಬೇಡ ಬೇಡ ಅಂತ ತೊಗೊಂಡೋಗಿ ಬಿಸಾಕ್ತಿ ದೇವ್ರನ್ನ ತೊಗೊಂಡೋಗಿ ಮುಚ್ಚಿಟ್ಟಿದ್ದೆ ಅನುಭವಿಸಿದ್ದೀವಿ ಅಂತ ಕೇಳ್ಬಿಟ್ರೆ ನೀನು ನಂಬೋದೇ ಇಲ್ಲ ನಾನು ಪೂಜಿಲ್ಲ ಅಂತ ನನಗೆ ಮುಗಿಸ್ಬೇಕು ಮತ್ತು ಹಿರಿಮಗಳು ಹತ್ತು ಮಗು ಇಲ್ಲ ನನಗೆ ಇದು ದೊಡ್ಡ ಮಗಳು ಅವೆಲ್ಲ ನಮ್ಮ ಅಪ್ಪ ಕರೆಂಟ್ ಹೊಡಿದ್ವು ಭಾಳ ಅನುಭವಿಸ್ಬಿಟ್ಟು ನಾವು ಎತ್ತಿ ಸರಿಯಾಗಿ ಅವೆಲ್ಲ ಸರಿಯಾಗಿ ಪೂಜೆನೂ ಸರಿ ಆಯಿತು ದೇವರು ಅಂತ ಯಾವನೋ ದೇವ್ರಿಲ್ಲ ಅನ್ಬೋದು ಆದರೆ ಅದು ಸರಿಯಾಗಿ ಪೂಜೆ ಕೊಡಲಿಲ್ಲ ಅಂತ ದೇವರಲ್ಲ ಉದಾಹರಣೆ ಹಾವು ಸಾಕ್ಬೇಕು ಹಾವನ್ನ ಹೆಂಗೆ ಬರೋಂಗೆ ಸಾಕ್ಬೇಕು ಅತಿಯಾಗಿ ಹಾವು ಆಡ್ಬಾರ್ದು ಹಾವು ಕಡಿಬೇಕು ಹಂಗೆ ದೇವ್ರು ಜನಕ್ಕೆ ಗೊತ್ತಿಲ್ಲ ಧ್ಯಾನ ಏನಂತ ಏನಾಗ್ಬಿಡಿದ್ರೆ ನೀವು ಹೇಳ್ದಂಗೆ ಎಲ್ಲ ಕಂಡ್ಕೊಂಡಲ್ಲ ಹಂಗೆ ದೇವ್ರು ಬರುತ್ತೆ ಹಿಂಗೆ ದೇವ್ರು ಬರುತ್ತೆ ಮೊನ್ನೆ ಬೆಳಗ್ಕೊಂಡು ದುರ್ಗಾಪುರ ಬರುತ್ತೆ ಹಂಗೆ ಅಂತ ನಾನೇ ಅಲ್ಲಿದ್ದೀನಿ ನನಗೆ ಹೇಳ್ತಾಳೆ ಭಕ್ತ ಅಂದಲ್ಲ ಅನ್ನೇ ಕೊಡ್ತೀನಿ ಅದೇ ಅಂದೆ ನಾನು ಆ ದೇವ್ರು ಬರೋದಾದರೆ ನಾನು ಅನ್ನಂಗೆ ಭಕ್ತ ಅನ್ನಿತ್ತು ನನಗೆ ದೇವ್ರು ಸಿಕ್ಕಿರೋಲ್ಲ ನಾನೇ ದೇವ್ರಿಗೆ ಮಾಡೋದಲ್ವ ಇದೇ ಕಡೆ ಹಂಗೆ ಅದಕ್ಕೆ ಕೆಲವೊಂದು ಜನ ಏನಾಗ್ಬಿಟ್ಟಾರೆ ದೇವ್ರು ಬರುತ್ತೆ ಸಾಕಷ್ಟು ಜನ ಸುಮಾರು ಈಗ ಯಾರೋ ಒಬ್ಬ ತಮಿಳ್ನಾಡಿನ ಬರೋನೆಲ್ಲ ಬೋರ್ಡ್ ಹಾಕಿದ್ದಾನೆ ಅವನೊಬ್ಬ ಇನ್ನೊಬ್ಬ ಮಂಗಳೂರಿನೊಬ್ಬ ಇಬ್ಬರು ಸೇರ್ಕೊಂಡು ಹಿಂಗೆ ದೇವ್ರು ಮಾಡ್ಕೊಂಬಿಡಿ ಈ ಥರನೇ ಅಲ್ಲೂ ಜನ ಬರ್ತಾರೆ ಹಿಂಗೆ ದುರ್ಗಾಪೂಜೆ ಗಂಗಾದೇವಿ ಹೆಸರಿಗೆ ಜನ ಬಂದ್ಬಿಡ್ತಾರೆ ಅಂತೇಳಿ ಮಾಡ್ಕೊಂಡು ಇವತ್ತು ಪಿಡಿಸ್ಕೊಂಡು ಹುಚ್ಚಿಡಿದು ಹಾಸ್ಪಿಟ್ಲ್ ಮಲಗಿದ್ದು ಮತ್ತೊಂದು ಮನೆ ಹುಷಾರು ಮಾಡಿ ಕಳಿಸಿದ್ದೀನಿ ಮಗ ಬರ್ತಾನೆ ಈಗ ನೆಕ್ಸ್ಟ್ ಸ್ಟೆಪ್ ಆಯ್ತು ಹೆಂಡ್ತಿನ ಒಳಗಡೆ ಮಗುನೇ ಇಲ್ಲ ಅಂತ ಸುಮ್ಮನೆ ಏನು ಬೇಕಾದೆಲ್ಲ ಮಾಡೋಕ್ಕಾಗಲ್ಲ ಇದು ಕಾಣಿಸ್ಕೊಂಡು ಅದೃಷ್ಟ ಅಂತ ಪೂಜೆ ಮಾಡೋಣ ಸರಿಕೊಂಡು ಆಕೆ ದೇವಿ ಎಲ್ಲಿ ಹೋಗಿ ಅಲ್ಲಿ ಅಷ್ಟು ಹೊಲಿಯಕ್ಕಿಲ್ಲ ಮತ್ತು ನಮ್ಮ ಹತ್ರ ಮನ್ಯಾಗ ನಮ್ಮ ಹತ್ರ ಆಕಿದು ಇಲ್ಲಿ ಇದ ಜಾಗದ ಇಲ್ಲ ಸ್ಥಾನದ ಅದು ನಿಮ್ಮ ಭೂಮಿಯಾಗ ಹುಟ್ಟಬೇಕಾದ್ರೆ ಆಕೆ ನಮ್ಮ ಪುಣ್ಯ ಮಾರ್ಗಂದಂಗೆ ಈಗ ಜನ ನಂಬ್ತಾರ ಬಿಡ್ತಾರೆ ನಾ ಜನಕ್ಕೆ ನಂಬಿಸ್ತಿಲ್ಲ ಸಾಕ್ಷಾತ್ ದೇವ್ರು ನನಗೆ ಸಿಕ್ಕಿರೋದು 5 ಅಡಿಗೆ ನೀರು ಅಂಥ ಕಾಲ ಕೊರೋನಾಗಿನ 2 ವರ್ಷದ ಮುಂಚೆ ಬಂದಿತ್ತು ಕಾಣಿಸುವ ಬಂದು ತೆಗೆದಿದ್ದು ಇಲ್ಲೆಲ್ಲ ಸುತ್ತಮುತ್ತ ಆಲ್ಮೋಸ್ಟ್ ನಮ್ಮ ಪಕ್ಕದಲ್ಲಿ ಒಂದು ಪಂಪಳ್ಳಿ ಅಲ್ಲಿ ಒಳ್ಳೊಳ್ಳೆ ಎಷ್ಟೆಷ್ಟು ತೋಟದೇವೆ ಅಂತಂತಾರೆ ರೆಕಾರ್ಡ್ ಅಲ್ಲಿ ನಿಂತೋಗ್ಬಿಟ್ಟಿದ್ದು ಅಂತಂದ ಕಾಲದಲ್ಲಿ ನಮ್ಮ ದೇವ್ರು ಸಿಕ್ಕಿದ್ದು ನಾನೇ ನಂಬಲ್ಲ ಆ ನೀರು ಬರುತ್ತಾ ಯಾಕಂದ್ರೆ 16 ವರ್ಷ ನಿಂತು ನೀರು ನಾನು ಬೆಂಗಳೂರು ಹಾಲ್ಕೊಂಬಂದಿರೋದು ಇದು ಹಲ್ರಿ ಹಾಂ ನೀರು ಫೇಲ್ ಆಯಿತು ನಮ್ಮದು ನಾನು ಚಿನ್ನಕಾಯಲ್ಲಿ ಬೆಂಗಳೂರಿಗೆ ಎಳ್ಳಿ ಹೊಡೆದು ಕಾಸೆಂಟ್ ಗಾಡಿ ಓಡಿಸಿ ಎಲ್ಲೆಲ್ಲ ಮಾಡಿ ಒತ್ಕೊಂಡು ಬರುವಾಗ ನೀರು ಉಕ್ಕಿತ್ತು ನಾನು ದೇವ್ರು ಯಾವ ನಂಬಿದ್ದು ಅಂದರೆ ಅದೇ 16 ವರ್ಷ ನಿಂತು ಬೋರಾಗೆ ಮೋಟ್ರ್ ಇದು ಕೇಸಿಂಗೆ ಇಲ್ದು ಬೋರಲ್ಲಿ ನೀರು ಬರುತ್ತೆ ಅಂದರೆ ಅದು ಯಾವ ನಾನು ನಂಬಲ್ಲ ನೀವು ನಂಬಲ್ಲ ನೀನಲ್ಲ ನಾನೇ ನಂಬಲ್ಲ ಮ್ಯಾಕ್ ಬರುತ್ತೆ ನೀರು ಅದೇ ನೀರಾಗ ಅಮಾಸೆ ಮಾಡೋದು ಆಮೇಲೆ ದೇವ್ರು ಸಿಕ್ಕೋದು ಬಾಯಿ ತೆಗಿಯುವ ದೇವ್ರು ಗುರು ಮಾಡಿದ್ರು ಅವಾಗ ಹಂಗೆ ಮಕ್ಕಳು ನನಗೆ 2 ಮಕ್ಕಳು ಹಂಗೆ ಇದೆ ಹೆಂಗಿದೆ ವಿಗ್ರಹ ಹಂಗೆ ಮಕ್ಕಳಿದ್ದಾರೆ ಯಾವ ಕಂಡಾನೆ ಈ ಉತ್ಸವ ಮೂರ್ತಿ ಮನೆಗೆ ಐತಿ ಯಾವ ನೋಡಲ್ಲ ಹಿಂಗೆ ಬೆಳಿತೈತಿ ಅದು ಸತ್ಯ ನಂಬಬೇಕು ಈಗ ಕೆಲವರು ಆಗ್ಬಿಟ್ಟಾರೆ ಎಲ್ಲ ಬಂದಾರಲ್ಲ ಹಂಗೊಂದು ದೇವ್ರು ಬರುತ್ತೆ ಹೊಸಪೇಟೆ ಕಡೆ ಯಾರೋ ಒಂದು ಬಂದು ದೇವ್ರು ಬರುತ್ತೆ ನನಗೆ ಅಂತ ಮಾಡ್ಕೊಂಡಿದ್ದಂತೆ ಅಲ್ಲಿ ಮಕ್ಕಳು ಕಳ್ಕೊಂಬಂದೆ ಅಂದ್ಲು ನಿನ್ನೆ ಹಣ ಬರ ಅವಳು ಅಮ್ಮ ನೋಡ್ಬಿಟ್ಟಾಳೆ ಬಲ್ಟು ಕಲ್ಲು ನೋಡಾಳೆ ಅವಳು ಹಿಂಗೆ ದೇವ್ರು ಇರ್ಬೋದ ಅಂತ ಮುನ್ಮುಂಬೆ ಮಾಡ್ಕೊಂಡು ಮಕ್ಕಳು ಕಳ್ಕೊಂಡಾಳೆ ಎಲ್ಲ ಬೇರೆ ಬಂದು ನರಿಗೆ ಮಗುನೇ ಕಳ್ಕೊಂಡ ಇಲ್ಲಿ ಯಾರು ಮಂಗಳೂರು ತಮಿಳ್ನಾಡನೊಬ್ಬ ಮಂಗಳೂರು ಸೇರ್ಕೊಂಡು ಮಂಗಳೂರು ಬರ್ಕೊಂಡು ದೇವ್ರು ಮಾಡಿ ಹಿಂಗೆ ಮಾಡೋಣ ದುಡ್ಡು ಮಾಡೋಣ ಅಂತೇಳಿ ಆಸೆ ಮಾಡಿ ಅಣ್ಣ ತಮ್ಮ ತಮಿಳಿರಂಥವ್ರು ಅಣ್ಣ ತಮ್ಮ ಸೇರ್ಕೊಂಡು ಇವತ್ತು ಏನಾಗಿದೆ ಹುಚ್ಚಿಡಿದು ಬಿಡ್ತಾನೆ ನಾನು ಹೊಣೆಗಾರಿಕಲ್ಲ ನಿಮ್ಮ ಅನಿಸಿಕೆ ಕಾನ್ಸೆಪ್ಟ್ ನೀರೊಳಗೆ ಅಂದರೆ ಅದು ನೀವು ಸತ್ಯ ಇರ್ಬೋದು ಈಗ ನಂಗೆ ದೇವರಲ್ಲಿ ನೀರು ಸಿಕ್ಕಿರೋದು ಅದನ್ನ ಖಂಡಿತ ಸತ್ಯ ಒಪ್ಕೊಂಡು ನಾನು ಕಾಣಿಸಿದ್ದಿ ಅಂತ ಹೇಳಿ ದೇವ್ರ ಪೂಜೆ ಮಾಡ್ಕೆ ಅಂತ ನಿಮ್ಗೆ ಇಷ್ಟ ನಾವು ಯಾರನ್ನ ಪೂಜೆ ಮಾಡ್ಬಿಡ್ರಿ ಎಷ್ಟು ವರ್ಷ ಆಯ್ತು 22 ವರ್ಷ ದೇವ್ರ ಸಾಕು ನನಗೆ ಆಮೇಲೆ ಕುಣಿತಾ ಇದೆ ನಂಗೆ ಇಡಕ್ಕೆ ಜಾಗ ಇಲ್ಲ ಬಂದು ಎಲ್ಲಿ ಎಲ್ಲಿಕ್ಕದು ಮನೆ ಎಲ್ಲಿಕ್ಕಲ್ಲವ ಅಂದಾಗ ಅದೇನು ದೇವ್ರಿಗೆ ಗೊತ್ತಿರುತ್ತೆ ನೋಡಿ 2 ವರ್ಷ ಮುಂಚೆ ಕೊರೋನಾ 2 ವರ್ಷದ ಮುಂಚೆ ಇಲ್ಲಿ ಸಿಗುತ್ತೆ ನಂಗೆ ದೇವರು ಫಸ್ಟ್ ಸಿಗೋದು ಆಮೇಲೆ ಹೊಸಮುದ್ದು ಹೋಗಿ ಕುಣಿತಾ ಇರ್ತೀನಿ ಹಿಂಗೆ ಮನೆ ಏನು ಪೂಜೆ ಮಾಡೋದು ಅಲ್ಲ ಎಲ್ಲ ಹೊಡೆಯೋದು ದೇವ್ರು ಇರೋದು ಹಿಂಗೆ ಮಾಡ್ತಿರ್ತೀವಿ ಆಡಿಕೆ ಅಂತಾರೆ ಬೈತಾರೆ ಈಗ ಅಲ್ಲಿ ಅದು ತಾನಾಗಿ ಬಂದು ಸಿಗುತ್ತೆ ಬಟ್ ನಾ ಇವತ್ತು ದೇವ್ರಿಗಿಂತ ಜಾಸ್ತಿ ಸಿಕ್ಕಿರ್ಬೋದು ಅಂತ ದೇವ್ರ ದುರಾಂಕಾರ ಮಾಡೋದು ಬೇಡ ಅಂತ ಮಾಡ್ತೀವಿ ಕೆಲವರು ಹೇಳ್ತಾರೆ ಕೆಲ ಆಡ್ಕೊಂತಾರೆ ಕಾರ್ಗಳು ನೋಡಿ ಅಡಿಕೆಂದಾನೆ ಅಂತ ಕೆಲವರು ಬೈತಾನೆ ಅಂತ ಕೆಲವರು ಏನು ಗುಡ್ ಮಾಡ್ತಾನೆ ಅಂತ ಜನಗಳ ಬಗ್ಗೆ ತಲೆಗಿಸೋದಕ್ಕಿಂತ ಭಕ್ತಿಯಾಗಿ ಮಾಡ್ತಾವನ ಅಂತ ನನ್ನ ಭಾವನೆ ಏನು ಗೊತ್ತಾ ಸ್ವಾಮಿ ಹಾಕಿದ್ರೆ ಹಂಗೆ ಪಾದ ಪೂಜೆ ಮಾಡಿಸಬೇಕು ಈ ಕೆಲವು ಜನ ಇದ್ದಾರೆ ದೊಡ್ಡ ದೊಡ್ಡ ವಯಸ್ಸಾದ ಕುಟುಂಬ ಪಾದ ಪೂಜೆ ಮಾಡ್ಕೊಳ್ಳೋದು ಆಮೇಲೆ ಕಾಲಿ ಬಿಡ್ಕೊಳ್ಳೋದು ಅದೇನೋ ಹಿಂಗೆ ನೀವು 20 ಉಂಗುರ ಹಾಕ್ಕೊಳ್ಳೋದು ಎಲ್ಲ ಮಾಡ್ಕೊಳ್ಳೋದು ಎಲ್ಲ ಕೆಲವರು ಅಂದ್ಕೊಂಡ್ಬಿಟ್ಟಾರೆ ಅದು ನನಗೆ ಆ ಥರ ಮನಸ್ಸು ಇಷ್ಟ ಇಲ್ಲ ನೋಡಿ ಹಿಂಗೆ ಕುದೋಬೇಕು ನಂಬಬೇಕು ಯಾಕಂದರೆ ಯಾವುದೇ ಎಂತೆಂಥ ಕೋಟಿ ಜಮೀನು ಮಾಡಿದವನು ಯಾವನು ಬದುಕಿ ಅವ್ರು ಸತ್ಯ ಇರೋಬಿಟ್ಟು ಜಮೀನು ಸತ್ತಿಲ್ಲ ಎತ್ತ ಬಂಗಾರ ಹಾಕೊಂಡು ನಾವು ಸತ್ತೋದೇನು ಬಂಗಾರ ಸತ್ತಿಲ್ಲ ಯಾಕೆ ನಾನು ಹೇಳೋದು ಹೆಂಗೆ ಗೊತ್ತಾ ಇದೇ ಮಟ್ಟ ಚೆನ್ನಾಗಿರೋದು ಶ್ರೀಮಂತ ಲಕ್ಷಣ ಕನ್ನ ಅನ್ನ ಹಾಕೋಣ ಈಗ
ದೊಡ್ಡ ಕಾರ್ ತಗೊಂಬಂದ್ರು, ಒಂದೆಷ್ಟೇ ಕೋಟಿ ಕಾರ್ ತಗೊಂಬಂದ್ರು, ಪ್ರಕೃತಿ ಗಾಳಿ ಇಟ್ಕೊಂಡೆ ಹೊರತು ಗಾಡಿ ಅಲ್ವಾ. ಈಗ ಮತ್ತೆ ನೋಡಿ ಎಲ್ಲಿ ಕಾಲ ಎಲ್ಲ ಭೂಮಿ ಒಳಕ್ಕೆ ಎಲ್ಲ ಮೂಣ್ಬೇಕಲ್ಲ ಎಲ್ಲ ಬೆಂಕಿ ಇಕ್ಬೇಕು, ಭೂಮಿಗೆ ಲಾಸ್ಟ್ ಹೋಗೋದು. ಅವನೆಷ್ಟೇ ಕೋಟಿ ಬಿಲ್ಡಿಂಗ್ ಕಟ್ಟಿದ್ರು ಬಾಯಲ್ಲಿರುತ್ತೆ, ಎಲ್ಲಾಗಿರುತ್ತೆ. ಮತ್ತು ಆ ಬಿಲ್ಡಿಂಗ್ ಮೇಲೆ ಎಷ್ಟೇ ಕೋಟಿ ಹತ್ತವರು ಕೆಳಗೆ ಅವ್ನಿಗೆ ಕೆಳಗೆ ತಂದಿರ್ತಾರೆ. 13 ವರ್ಷ ನಿನ್ನೆ ಮೊಬೈಲ್ ಬಿಟ್ಟರೆ 13 ವರ್ಷ ಅದ್ರ ಕುಮಾರ ಅಂತಾರೆ. ಅವ್ನು ಒಬ್ಬ ಮಗರೇ ಅವ್ನ ಮೆದಳಿಗಿಲ್ಲ ಇದು ಮಾಡಿದ್ರೆ ಗಾಡಿ ಆಕ್ಸಿಡೆಂಟ್ ಆಗಿದೆ. ಈಗ ಅವ್ನು ಹೈಕೋರ್ಟ್ ಅಂದರೆ ಅವ್ರನ್ನ ಕೊಲ್ಲಾಕ ಡಾಕ್ಟರ್ ಹೋದ್ರೆ ಪರ್ಮಿಷನ್ ತೊಗೊಂಡಾರ. ಸುಪ್ರೀಂ ಕೋರ್ಟ್ ಪರ್ಮಿಷನ್ ತೊಗೊಂಡಾರ. ಮತ್ತು ಅವ್ನು ಇದು ಬ್ರ್ಯಾಂಡ್ ಇದೈತ್ರಿ 13 ವರ್ಷ. ಅವ್ನು ಮತ್ತು ಅವ್ರ ತಂದೆ ತಾಯಿ ಅವನು ಜಪಾನ್ ಮಾಡಿದ್ರೆ ಅದ್ರ ನಾವು ತರಬಾರ್ದು ಬೇಡ, ಬೇರೆ ವಿಷಯ ನನ್ನ ವಿಷಯ ಮಾತ್ರ. ಇದು ನಾನು ತಿಳ್ಕೊಳ್ಳೋದು ಒಂದೇ, ಒಳ್ಳೆ ತನಕ್ಕಿಂತ ದುಡ್ಡಿಗೆ ಜಾಸ್ತಿ ಬೆಲೆ. ನೋಡಿರಿ ಮೋಜು ಮಸ್ತಿ ಮಾಡೋರಿಗೆ, ಸುಳ್ಳು ಹೇಳೋರಿಗೆ, ನಾಡ್ಕಾಡೋರಿಗೆ ನೋಡಿ. ಇವಾಗೆಲ್ಲ ಸಾಮಾನ್ಯವಾಗಿ ನೋಡಿ ಯಾರೊಬ್ಬ ಅವ್ರು ಇವನು ಬಂದ ಸ್ವಲ್ಪ ಏನಾರ ಮಾಡಿ ಬಂದ ಅಂದರೆ ಅವನಿಗೆ ಏನು ಗೌರವ, ಏನು ಪಟಾಕಿ ಹೊಡಿತಾರೆ, ಏನು ಸಮಾರಂಭ ಮಾಡ್ತಾರೆ. ನೋಡಿ ದೇಶಕ್ಕೆ ಏನು ಬಂದರೆ ಅವನಿಗೆ ಗೌರವ ಕೊಡೋದಿಲ್ಲ. ಡಿಪಾರ್ಟ್ಮೆಂಟ್ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಎಂತೆಂಥ ಹುದ್ದೆ ಇದ್ದಾರೆ ಗೊತ್ತಾ, ಎಂತೆಂಥ ಗೌರವಿಸಿದ್ದಾರೆ ಗೊತ್ತಾ. ನನಗೆ ಗೊತ್ತಿರೋ ಎಷ್ಟು ಜನ ಸಬ್ ಇನ್ಸ್ಪೆಕ್ಟರ್ ಪೊಲೀಸರು ನಂಗೆ ಪರಿಚಯ ಎಂತೆಂಥ ಗೌರವಿಸಿದ್ದಾರೆ ಗೊತ್ತಾ, ಎಂಥ ಗೌರವ ಕೊಡ್ತಾರೆ ಗೊತ್ತಾ. ಎಲ್ಲರೂ ಕೆಟ್ಟಿರೋದಿಲ್ಲ, ಎಲ್ಲರೂ KB ಕೆಲಸಗಾರ, KBನು ಕರೆಂಟ್ ಕೊಟ್ಟು ಆಗುತ್ತಿದ್ದು ಮೋಡ ಮಸ್ತಿ ಮಾಡೋಕ್ಕೆ ಟಿವಿ ನೋಡ್ತೀವಿ. ಅಲ್ಲಿ KBವರು ಎಷ್ಟು ಕಷ್ಟಪಡ್ತಾ ಇರ್ತಾರೆ, ಜೀವನ ಆಸೆ ಬಿಟ್ಟು. ಅದು ಇನ್ನು ಇವರು ಇಂಜಿನಿಯರ್ಗಳು ನೋಡಿ ಆ ಸಮುದ್ರ ಒಳಗೆ ನಾನು ಅಂದರೆ ಈಗ ಅಡುಗೆ ಓಡಿಸೋದು ನೋಡಿ, ನಾನು ನೀರು ಇಲ್ಲೇ ನಾನು ಬರೋದು ಮೊಬೈಲಲ್ಲೇ ಸಮುದ್ರ ನೋಡಿದ್ರೆ ನಮಗೆ ಇಲ್ಲಿ ನರ ಹಾಕ್ತಿರುತ್ತೆ ನೋಡಿ ಭಯ. ಅವ್ರು ನೋಡಿ ಆ ಪುಣ್ಯಾತ್ಮರು ಹೋಗಲೇ ಸಾಯ್ತಾ ಇರ್ತಾರೆ. ಆಮೇಲೆ ಈಗ ನೋಡಿ ಇಂಜಿನಿಯರ್ಗಳು ನೋಡಿ ಎಷ್ಟು ಕಷ್ಟಪಟ್ಟು ಏನಂತ ತಲೆ ಉಪಯೋಗಿಸಿ ಸಮುದ್ರ ಕಟ್ತಾರೆ, ಸಮುದ್ರೊಳಗೆ ಬಿದ್ದು ಮಾಡ್ತಾರೆ. ಎಂತಿಂಥ ಗೌರವಿಸಿದ ಭೂಮಿ ಮೇಲೆ ಪ್ಲೇಟ್ ಹೊಡ್ಸೋನಿಗೆ ನಾವು ಮೇಲೇ ಕಲಿ ಮಾಡೋಕ್ಕೆ ಅಲ್ಲಾಡ್ತೀವಿ. ಪುಣ್ಯಾತ್ಮರು ಅವ್ರಿಗೆ ಯಾರೋ ಸನ್ಮಾನ ಮಾಡಿದ್ದಿದೆಯಾ, ಇತಿಹಾಸದಲ್ಲಿ ಇದೆಯಾ, ಯಾವ್ದಾದ್ರು ಸಂಘದಲ್ಲಿ ಇದೆಯಾ, ಯಾವ್ದಾದ್ರು ಸಂಸ್ಥೆಯಲ್ಲಿ ಇದೆಯಾ, ಯಾವ್ದಾದ್ರು ಊರಿಗೆ ಸನ್ಮಾನ ಮಾಡಿದ್ದಿದೆಯಾ ನೋಡಿ. ಯಾರು ಖರ್ಚು ಊರುಗಳಿಗೆ ಖರ್ಚು ಮೆರವಣಿಗೆ ಮಾಡಿ ಅದು ಯಾರೋ ಒಂಚೂರು ಏನೋ ಈ ಇಂಪ್ರೂವ್ಮೆಂಟ್ ಆಗ್ಬಿಟ್ಟ ಅಂದರೆ ಯಾವುದೋ ಫಂಕ್ಷನ್ ಬಂದು ಅವನೇನೋ ಲೆವೆಲಿಗೆ ಇಟ್ಟು ಎಪ್ಪ ನಾನಂತೂ ನೋಡ್ತೀನಿ ಗೌರವಸ್ಥರಿಗೆ ಒಬ್ಬರಿಗೆ ಗೌರವ ಕೊಡೋದಿಲ್ಲ. ಈಗ ನಾನು ಯಾರೋ ಸಮಾರಂಭ ಸನ್ಮಾನಕ್ಕೆ ಹೋಗೋಣ ಯಾವುದೋ ರಿಲೇಟಿವ್ ಶೋ ಬಂದ್ಬಿಟ್ರೆ ಮುಗೀತು. ನಮ್ಮ ಜನ ಉಚ್ಚೆತ್ಕೊಂಡಿದ್ದಾರೆ, ತಾಯಿ ತಂದೆ ಮೂಲೆಗೆಸಿದ್ದಾರೆ, ಅಪ್ಪ ಅಮ್ಮ ಮೂಲೆಗೆಸಿದ್ದಾರೆ, ಅಂತ ಮೂಲೆಗೆಸಿದ್ದಾರೆ. ಹೆಂಡತಿ ಮಕ್ಕಳೆಲ್ಲೋ ಗಂಡೆಲ್ಲೋ ಹೆಂಡತಿ. 3 ದಿನ ಜೀವನಕ್ಕೆ ನಮ್ಮ ಭಾವನೆ ಏನಂದರೆ ಇದರಲ್ಲಿ ತುಂಬ ಜನ ಗೌರವ ಅಂತಾರೆ, ಗೌರವ. ಈಗ ನನಗೆ ಮೊನ್ನೆ ಹೇಳಿದ್ರು ಯಾರೊಬ್ಬ ಯೂಟ್ಯೂಬಲ್ಲಿ ಕೇಳ್ತಿದ್ರು ಡಾಕ್ಟ್ರೇಟ್ ಬೇಡ ಅಂತ ಯಾಕೆ ಅಂದ್ರು ಅಂತ. ನನಗೆ ಆಲ್ಮೋಸ್ಟ್ 3 ಸರಿ ಬಂದ ಡಾಕ್ಟ್ರೇಟ್ ಕೊಡ್ತೀವಿ, 3 ಜನ ಇಸ್ಕೊಳ್ಳಿ. ಯಾಕೆಂದರೆ ಡಾಕ್ಟ್ರೇಟ್ ದೊಡ್ಡ ನಾವು ಮಾಡಿಲ್ಲ. ಅಂದರೆ ನಾವು ಸ್ವಾಮಿಯರು ಅಂದರೆ ನಾವೇನು ನನ್ನ ಲೆಕ್ಕಕ್ಕೆ ಹೋದರೆ ಸ್ವಾಮಿಯರು ಅಂದರೆ ದೇವ್ರು ಸಿಕ್ಕಿದೆ ಪೂಜೆ ಮಾಡ್ತಿದ್ವಿ. ಸ್ವಾಮಿಯರು ಯಾಕಾಗಣ, ಸೇವಕರಾಗೋಣ ಅಲ್ವಾ. ಸ್ವಾಮಿಯರಾದ್ರೆ ನಾವಲ್ಲಿ ಏನಾಗ್ತದೆ ಜನ ಹಾಂ ಏಯಪ್ಪ ಈ ಸ್ವಾಮಿಯರು ಅಂತ ನೋಡ್ಕೊಂಡು ನಮ್ಮ ಮಕ್ಕಳ ನೀವು ನನಗೂ ಹುಷಾರಾಗಿದ್ದು ನಾನು ಇದಂಗೆ ಅಂತಿದ್ದೆ. ಮತ್ತು ಇವತ್ತಾಗಿ ನಿಂಗೆ ಕುಡಿದ್ದು ನಾನು ಜನೊಳಗೆ ಜಾತ್ರೆ, ಜನಿದ್ರೆ ಜಾತ್ರೆ, ಜನೊಳಗೆ ಜಾತ್ರೆ, ಜನಿದ್ರೆ ಜನಾರ್ದನ ಇದ್ದಂತೆ. ಜನರ ಜಾತ್ರೆ ಜನಾರ್ದನ ಹೆಸರು ಅಲ್ವಾ. ಯಾವುದೇ ದೇವರು ನನಗೆ ಅದೇನಪ್ಪ, ನಾವು ತೋರಮ್ಗೆ ಹೇಳೋದಲ್ಲ, ನಾವು ಯಾವುದೇ ಸಮಾರಂಭದಲ್ಲಿ ಹೋಗಿ 4 ಜನ ದೊಡ್ಡನಲ್ಲ. ಆಮೇಲೆ ಯಾವ ಬಗ್ಗೆ ಮದರಷ್ಟು ದೊಡ್ಡಲ್ಲ. ನಾವು ನಮ್ಮ ಬಗ್ಗೆ ನಾವು ತಿಳ್ಕೊಂಡಿಲ್ಲ. ಈಗ ನಾವು ಎಲ್ಲಿ ಸಾಯ್ತು ನಮ್ಗೆ ಗೊತ್ತೇ ಇಲ್ಲ, ನಾವು ಯಾವ ಕಾಯಿ ಗೊತ್ತಿಲ್ಲ, ಯಾವ ನಾವು ಗೊತ್ತಿಲ್ಲ. ನಾವೇ ನಮ್ಮ ಬಗ್ಗೆ ನಾವು ತಿಳ್ಕೊಂಡಿಲ್ಲ ಅಂದರೆ ಬೇರೆ ಬಗ್ಗೆ ಮದರಷ್ಟು ದೊಡ್ಡರಾಗಬಾರ್ದು ಅಂತ. ಹುಷಾರಾಗುತ್ತೆ ಕೆಲವರೆಲ್ಲ ಮುಟ್ಟಿದ ಕೈ ಕಾಲು ಬರ್ತವೆ ಅಂತಾರೆ. ಅದು ನಾನಲ್ಲ, ಅವ್ರ ಭಕ್ತಿ. ಇದೊಂದು ಕಾಣಿಸ್ತಾನೆ ಅಂತ ಅಣ್ಣ ನನ್ನ ಕಡೆಯಿಂದ ಅಲ್ಲ, ಅವ್ನ ಭಕ್ತಿಯಿಂದ. ಇವತ್ತು ಹೆಂಗೆ ಮಾಡಿದ್ವಿ ನನ್ನ ಸಣ್ಣ ಮಳ್ಳ ಕೈಯೇ ತೆಗೆದುಬಿಟ್ರಲ್ಲ ಪುಣ್ಯಾತ್ಮರು. ನೀವು ನಾನು ಕೆಲಸ ಇಟ್ಕೊಂಡಿದ್ದೀನಿ ಎಂತಂದ್ರೆ ಒಬ್ಬರು ನೀ ಕೆಲಸ. ನಮ್ಮ ಮನೆಗೆ ಈ ಮನೆ ಪೇಂಟ್ ಹೊಡ್ಸೋಕ್ಕೆ ಈ 50 ಪೇಂಟ್ ಹೊಡ್ಸೋಕ್ಕೆ ಎಲ್ಲೆಲ್ಲಿ ಪೇಂಟು ಅಲ್ಲೆಲ್ಲ ಡಬ್ಬ. ಬೆಸ್ಗಳಂತೂ ಈ ರೋಲರ್ ಬೆಸ್ ಎಲ್ಲರ ಕೈ ಎಲ್ಲ ಬಿಸಾಕುವಾರಿ ಕೆಲಸ. ಬಂದ ಮಧ್ಯಾಹ್ನ ಹೋದ ಬರಲೇ ಇಲ್ಲ, ಸಾಯಂಕಾಲ ಬೇಗ ಹೋದ ಅಲ್ಲ ಬೋದ. ಈಗ ಒಂದು ದಿನ ಕೆಲಸ ಮಾಡೋರು ಮದುವೆ ಹೋಗ್ಬೇಕು, ಸಮಾರಂಭ ಹೋಗ್ಬೇಕು ಅಂತ ಹೋದ. ಈಗ ಪುನಃ ಅಂದರೆ ಎಲ್ಲ ಬಂದಿದ್ವಿ, ಎಲ್ಲ ಎಮ್ಸ್ಕೊಂಡೇ ಬಚ್ಚಿದ್ರು. ಅದಕ್ಕೆ ಒಳಗೆ ಬಂತು. ಯಾಕಂದರೆ ಎಷ್ಟೇ ನೋವಿರಲಿ, ಎಷ್ಟೇ ಇರಲಿ ಭಾಳ ಕೆಲಸದಲ್ಲಿ ಪ್ರೀತಿ ಕಾಣ್ಬೇಕಂದ್ರೆ ಅದೊಂದು ಹೌದು. ನಮ್ಮ ತಂದೆ ಈ ಊರಿಗೆ ಕಾಯರ್ ತಗೊಂಬಂದಿದ್ದಂತೆ. ನಮ್ಮೂರು ಸಫರೀಪುರದಲ್ಲಿ, ನಮ್ಮೂರು ಸಫರೀಪುರ ಸುತ್ತಮುತ್ತ ನಮ್ಮ ಅಪ್ಪನ ಯಾರು ಹೆಸರು ಅಷ್ಟು ಯಾವ ಮನೆಗೆ ಕೆಲಸ ಮಾಡಿದ್ರು. ನಮ್ಮ ಅಪ್ಪನ ನೋಡಿಲ್ಲ ಅವರು, ಹಿಂಗೆ ಹೆಂಗೆ ಮಾಡ್ತಾರೆ ಕೆಲಸ ಅಂತ ಕೆಲಸ ಮಾಡಿದ್ರು ನಮ್ಮ ಅಪ್ಪ. ನಾನು ಲಾರಿಗಿದ್ದೆ, ಬಸ್ಸಿಗಿದ್ದೆ, ಯಾರನ್ನ ಕಳ್ಕೊಂಡ್ರು 1 ರೂಪಾಯಿ ಗದ್ದಿಲ್ಲ, ಬರೀ ಮಾತಾಡಿಲ್ಲ, ಅವ್ರಿಗೆ ಮೋಸ ಮಾಡಿಲ್ಲ. ಅದಕ್ಕೆ ತಾಯಿ ಸಿಕ್ಕಿದೆ. ಮಮ್ಮ ಯಾರೇ ಒಳಿಗೆ ಬರಲಿಲ್ಲ, ಮಮ್ಮ ಹಂಗೆ ಬರ್ತಾನೆ ನೋಡಿ, ಮಮ್ಮ ಕೆಲಸ ಮಾಡ್ಕೊಂಡು ಮಾತಾಡಿ
ನೋಡಿ ಇನ್ನೂ ಮಾಡ್ತಿದ್ವು ಮಾಡ್ತಿದ್ವು ಲ್ಯಾಬರ್ ಎದ್ದಿರತ್ತಂತೆ ಶ್ರದ್ಧೆ ಭಕ್ತಿ ಮೋಸ ಅನ್ಯಾಯ ಇಲ್ದಲ್ಲ ಜಾಗದಲ್ಲಿ ದೇವರ ಸಿಗುತ್ತೆ ನೋಡುತ್ತಿರಲಿಲ್ಲ ಏನೇ ನಮ್ಮಂತರ ಕೆಟ್ಟ ಭಾವನೆ ಇರಬಾರ್ದಂತೆ ಕೆಟ್ಟ ಇರಬಾರ್ದಂತೆ ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಏನು ಗೊತ್ತಾ ಒಬ್ಬನ ನೋಡಿ ಈಗ ಯಾರೋ ಕಾತ ಅಂತಾನೆ ಅವನು ಹಣೆ ಬರ ಒಬ್ಬರ ಮನೆ ಕಡೆ ಅವನ ಹಣೆ ಬರ ನಾವು ಕೇಳೋದು ಒಂದೇ ತಾಯಿ ಅನ್ನ ಆದ್ರಿ ಯಾರ ಬಗ್ಗೆ ಮಾತಾಡೋದನ್ನ ಬಿಡಿ ಟೈಮ್ ವೇಸ್ಟ್ ಮಾಡ್ಬಿಡಿ ಸಿಗೋದಿಲ್ಲ ತಿನ್ನ ಕುಡಿಯೋ ನೀರನ್ನ ಹಾಕ್ತಂತ ಹಾಕಿ ಇಷ್ಟೇ ಕೇಳೋದು ನಾನು ಬೇರೆ ಕೇಳೋದು ಸಮಾರಂಭ ಮಾಡಿ ಫಂಕ್ಷನ್ ಮಾಡಿ ಕುಂದಾಡೋ ಬದಲು ಊರಿಗೆ ಗೋರಾಕ್ಸ್ಕೊಂಡ್ರೆ ಬೇಸಿಗೆ ಕಾಲದಲ್ಲಿ ದನ ಕಡಿಬೋದು ನಾವು ನೀರು ಕುಡಿಬೋದು ಅಲ್ವಾ ಫಂಕ್ಷನ್ ಮಾಡೋ ಬದಲು ಸಮಾರಂಭ ಮಾಡೋ ಬದಲು ಪಟಾಕಿ ಹೊಡೆಯೋ ಬದಲು ರಾತ್ರಿ 11 ಗಂಟೆ ಬಡ್ಡ ಮಾಡಿ ಕೇಕ್ ಕಟ್ ಮಾಡೋದು ಯಾರ್ಯಾರು 2 ಸೀಟ್ ಕೊಡಿಸಿ 2 ಸೀಟ್ ಅಷ್ಟೇ ತುಂಬ ಬಡೋದು ಮಳೆವನ್ನೆಲ್ಲ ಬಿಸ್ತ ಮಾಡ್ಬೇಕಲ್ಲ ಅಲ್ವಾ ಮೋಜು ಮಸ್ತಿ ಮಾಡಿ ಪಟಾಕಿ ಹೊಡೆಯೋ ಬದಲು ಎಲ್ಲೆಲ್ಲ ಹೋಗಿ ಏನೋ ಮಾಸ್ಟರ್ ಮೋಜು ಮಾಡ್ಕೊಂಡು ಯಾರು ಅಂದಷ್ಟು ಊಟ ಕೊಡಿಸಿ ಈಗೆಲ್ಲ ನಡೀತೀವಿ ಸ್ವಾಮಿ ಈಗೆಲ್ಲ ಇಲ್ಲ ರೇ ಗುಳೆ ಅಣ್ಣಾರೆ ಈಗ ದಾನ ಧರ್ಮ ಇಲ್ಲ ಮೋಜು ಮಸ್ತಿಗಿರೋಷ್ಟು ಬೆಲೆ ಕೇಕ್ ಕಟ್ ಮಾಡೋದು ಪಟಾಕ್ಷಿ ಹಾಕೋದು ಏನೋ ಭಾಳ ಕೇಕ್ ಕಟ್ ಮಾಡೋದು ಈಸಿ ಅಲ್ವನ್ರಿ ಯುಗಾದಿ ಹಬ್ಬಕ್ಕೆ ಈಗ ಯುಗಾದಿ ಹಬ್ಬ ಬರುತ್ತೆ ರಂಗೋಲಿ ಬಿಡ್ಬೇಕು ಎಲ್ಲ ಹೊಡ್ಸ್ಬೇಕು ಕೈ ಬಣ್ಣ ಆಗುತ್ತೆ ಮುಗು ಬಣ್ಣ ಹೋಗುತ್ತೆ ಅಂತ ಹೆಣ್ಮಕ್ಳು ನಮ್ಮ ಗಂಡು ಮಕ್ಕಳು ಬೇಸೆ ಹೋಗುತ್ತೆ ತಲೆ ಕೂದಲು ಬಣ್ಣ ಹೋಗುತ್ತೆ ಮೀಸೆ ಬಣ್ಣ ಹೋಗುತ್ತೆ ಅಂತ ಬೇಸೆ ಹೊಡೆಯಲ್ಲ ಗಂಡು ಮಕ್ಕಳು ಈಗ ಮೈನ್ ಸೊಪ್ಪು ಮುಡ್ಕೊಂಬರ್ಬೇಕು ಬೇನ್ ಸೊಪ್ಪು ಮುಡ್ಕೊಂಬರ್ಬೇಕು ಈಸಿ ಅದಾರ ಅದು ಗಂಡು ಮಕ್ಳು ರಿಸ್ಕು ದನ ಕಳ್ಸಿ ಹಾಕ್ಬೇಕು ತೊಳಿಬೇಕಲ್ಲ ಹೆಣ್ಮಕ್ಳಿಗೂ ಕಷ್ಟ ಗಂಡು ಮಕ್ಳಿಗೆ ಕಷ್ಟ ಈ ಹ್ಯಾಪಿ ನ್ಯೂ ಇಯರ್ ಅಂತ ಮೆಸೇಜ್ ಮಾಡಲ್ಲ ಯಾಕಂದರೆ ಕೇಕ್ ಕಟ್ ಮಾಡಿ ಪಾರ್ಟಿ ಮಾಡ್ಬೋದಲ್ಲ ಎಣ್ಣೆ ಹೊಡೆಯೋಕೆ 12 ಗಂಟೆ ಆಗಿದ್ದಾಗ ಇವ್ರು ಎಣ್ಣೆ ಹೊಡೆಯೋಕ್ಕೆ ಹುಡುಗರು ಹೆಣ್ಮಕ್ಳು ಚಿಟ್ಟು ಉಡುಸು ಮಾಡೋಕ್ಕೆ ಮೆಲ್ಲಕ್ಕೆ ಅವ್ರ ಸರ್ ಇವ್ರು ಸರ್ ಇಟ್ಕೊಂಡು ಮೋಸ ಹೋಗೋಕ್ಕೆ ಮೋಸ ಮಾಡೋಕ್ಕೆ ಇದೇ ಕಾಲ ಹೋಯ್ತು ಆಮೇಲೆ ಕಾಲ ಬದಲಾಗಿಲ್ಲ ಕಾಲ ಬದಲಾಗಿಲ್ಲ ನಾವು ಬದಲಾಗಿ ಮನಸ್ಸು ಬದಲಿ ಮಾಡ್ತಾರೆ ಮನಸ್ಸಲ್ಲ ನಾವು ಇದ್ದು ಭೂಮಿ ಎತ್ತಿ ಇದು ನಾನು ಏನಪ್ಪ ಚೆನ್ನಾಗಿ ನೀರು ಗಾಳಿ ವಾತಾವರಣ ಚೆನ್ನಾಗಿ ಹಸುನೇ ಹಾಲು ಕೊಡೋಕ್ಕಾಗೋದು ಹಾಲು ಕೊಟ್ಟಿದ್ದು ಹಸುನೇ ನಾ ಕೊಡೋಕ್ಕಾಗಿದ್ರೆ ಆಗಲ್ಲ ಎಷ್ಟಿದ್ರು ಹಾಲು ಸೂರ್ಯನೇ ಬರ್ಬೇಕು ಮನ್ಸ್ಕೊಳ್ಳಕ್ಕೆ ನಾವು ಎಷ್ಟೇ ಲೈಟಾಗಿ 52 ಗಂಟೆ ಸ್ಲಿಪ್ಪದಲ್ಲಿ ನಡೆಯೋದಿಲ್ಲ ಚಂದ್ರ ಬರಲೇಬೇಕು ತಂಪಾಗಿರೋಕ್ಕೆ ಈಗ ಮಳೆ ಬರ್ಸಕ್ಕೆ ಆಗ್ತಾ ಯಾಕಂದ್ರೆ ಜೋರ ಮಳೆ ಬಂದ್ರು ಬೈಕಂತಾರೆ ಜನ ಮಳೆ ದೂರ ಬೈಕಂತಾರೆ ಅಲ್ವಾ ಜೋರ ಬಿಸಿಲು ಬಂದ್ರು ಬೈಕಂತ ಜನ ಬಿಸಿಲು ಬೈಕಂತಾರೆ ಅಲ್ವಾ ಕರ್ಕೊಂಡಂಗೆ ದೇವಸ್ಥಾನ ಲೇಟ್ ಆಗತ್ತ ಅಂತ ನಮ್ಮನ್ನೇ ಕೇಳ್ತಾರಪ್ಪ ಈಗ ರೋಡಲ್ಲಿ ಅಲ್ಲಿ ಜನ ಬರ್ತಾರ ದೂರಿಂದ ಬರ್ತಾರೆ ರೋಡ ಕಾಯ್ತಾರೆ ಒಂದು ಗಾಡಿ ಟ್ರಾವೆಲರ್ ಕಾಯ್ತಾರೆ ರಸ್ತೆ ಕಾಯ್ತಾರೆ ಏನೋ ಕಷ್ಟ ಬಂದ್ರೆ ಕಾಯ್ತಾರೆ ಎಲ್ಲ ಕಾಯ್ತಾರೆ ಸಿನಿಮಾ ಥಿಯೇಟರ್ ಮುಂದೆ ಕಾಯ್ತಾರೆ ಸೀರಿಯಲ್ 5 ನಿಮಿಷ ಸೀರಿಯಲ್ ಬರೋದು ಸೀರಿಯಲ್ ಮಧ್ಯೆ ಅಡ್ವರ್ಟೈಸ್ಮೆಂಟ್ ಗಂಟೆ ಕೊಡ್ತಾರೆ ಹಿಂಗೆ ನೋಡ್ತಾರೆ ಅಲ್ಲಿ ಕಾಯ್ತಾರೆ ಮಗ ಗಂಡ ಅವನಿಗೇನು ಮನೆಗೆ ಹೆಂಡತಿ ಮೊಬೈಲ್ ಶನಿವಾರ ಆಡೋ ಪರವಾಗಿಲ್ಲ ಮಕ್ಕಳ ಮಕ್ಕಳಿಗೆ ಮೊಬೈಲ್ ನೋಡಬೇಕು ನಾವು ಹೆಣ್ಮಕ್ಳು ಹೆಂಗೆ ಗಂಡು ಬರ್ದವ್ರ ಪರವಾಗಿಲ್ಲ ಈ ಮಗು ಆಗೋದ್ರ ಪರವಾಗಿಲ್ಲ ಅವ್ರು ಸೀರಿಯಲ್ ನೋಡಬೇಕು ಈ ಹುಚ್ಚು ಇಬ್ರು ಮಧ್ಯೆ ಮಕ್ಕಳುಗಳು ಮೊಬೈಲ್ ನೋಡಿ ಅವು ಬುದ್ಧಿವಂತ ಇರ್ತಾರೆ ಆಮೇಲೆ ನಾವೇನು ಮಾಡ್ತೀವಿ ಈಗ ನೋಡಿ ಇಲ್ಲಿ ಕಾಯಲ್ಲಿ ನೋಡು ಸಿನಿಮಾ ನೋಡಿದ್ರೆ ನಾವು ಯಾವ ಬೆಳಿಗ್ಗೆ 4 ಎದ್ದಿರ್ತೀವಿ ಕಸ ಹೊಡಿತೀವಿ ಜೋಡಿಸ್ತೀವಿ ಮಲಗಿಲ್ಲ 8 ಗಂಟೆ ಬರ್ತಾರೆ ಅಂತ ಬರ್ತೀವಿ ಗಂಟೆಗೆ 11 ಗಂಟೆ 12 ಗಂಟೆ ನಮ್ಮ ಅಮ್ಮ ಅಡುಗೆ ಮಾಡುತ್ತೀವಿ ತಾಯಿ ನಾನು ಅಡುಗೆ ಮಾಡ್ತೇವೆ ತಾಯಿ ಅಲ್ಲಿರುವಾಗ ನಮ್ಮ ಅಮ್ಮ ಕೆಲಸ ಮಾಡ್ತಾನೆ ಇರ್ತೀವಿ ನಾವು ನಮ್ಮ ತಾಯಿ ತಂದೆ ಕೆಲಸ ನಾವು ಕೆಲಸ ಮಾಡ್ತಿರ್ತೀವಿ ಇಷ್ಟೆಲ್ಲ ಕೆಲಸ ಮಾಡ್ತಾ ಇದೀವಿ ನಾವು ಮಾಡೋ 12 ಗಂಟೆ ಆಗುತ್ತೆ 4 ಅಂತೀವಿ ಇದೆಲ್ಲ ಒಂದು ದಿವಸ ಯಾವ ಥರ ಒಂದು ದಿವಸ ಯಾರಪ್ಪ ಬೆಂಗಳೂರಿಂದಲೋ ಮೈಸೂರಿಂದಲೋ ಶಿವಮೊಗ್ಗದಿಂದಲೋ ಭದ್ರಾವತಿ ನಮ್ಮ ಪಾಟದಿಂದ ಬರ್ತಾರೆ ದೂರಿಂದ ಬಂದೀವಿ ಅಂತಾರೆ ಏನು ದೂರಿಂದ ನಮ್ಮನೆಗೆ ಬಂದಾರ ಕೆಲಸಕ್ಕೆ ಬರ್ತಾರೆ ನಮ್ಮನೆಗೆ ಬರ್ತಾರೆ ಅವ್ರ ಕೆಲ್ಸಕ್ಕೆ ಬರೋದವರು ದೇವಸ್ಥಾನಕ್ಕೆ ಬರೋದು ದೇವ್ರ ಮುಂದೆ ಚಿದೋಡುತ್ತಾರೆ ಹಿಂಗೆ ಚಿದ್ರ ಐತಲ್ವ ಅಂತ ದೇವ್ರನ್ನ ಕೇಳೋದು ಏನು ಗೊತ್ತೆ ಕೋಟಿ ಮತ್ತೆ ಆಮೇಲೆ ದೇವರಿಂದ ಕೆಲಸ ಆಗ್ಬೇಕು ದೇವ್ರಿಗೆ ಕೆಲಸ ಮಾಡಿ ಕಲ್ಲೆತ್ತಾಗ ಅವನು ಬರೋದಿಲ್ಲ ಮೊನ್ನೆತ್ತಾಗ ಯಾರು ಬಯಸ ದೇವಸ್ಥಾನ ಸ್ಥಾಪನೆ ಮಾಡ್ತಿದ್ದೀವಿ ಸಾಮಾನ್ಯವಾಗಿ ಅಲ್ಲಿ ನೋಡಿದ್ದು ಕೆಲಸ ಮಾಡೋಕ್ಕಾಗೋದಿಲ್ಲ ಎಷ್ಟೋ ಕಷ್ಟ ಇದೆ ದಾರಿಗೋಸ್ಕರ ದೇವಸ್ಥಾನ ಮಾಡಿ ಮೇಲ್ಗಡೆ ಕಾಡಿ ಬೇಡಿ ದೇವಸ್ಥಾನ ಜಾಗ ಇಸ್ಕೊಂಡಿದ್ದೀವಿ ದೇವಸ್ಥಾನ ಕಟ್ತಾ ಇದ್ದೀವಿ ಒಬ್ಬರು ಯಾರ ಬಂದು ನಾವು ಕಲ್ಲೆತ್ತಿ ಅಂತ ಏನೋ ನಿಮ್ಮಂತಾರೆ ಎಲ್ಲ ಬಂದಿದ್ದೀವಿ ಕಲ್ಲೆತ್ತಿ ಯಾರು ಬೆಳೆಯಿಂದ ಬಂದ್ರೆ ಮಣ್ಣೆತ್ತಿ ₹1 ಯಾರು ಆಗ್ತಿದ್ದೆ ಬಂದ್ರೆ ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಮಾಡಿ ಬೇಗ ಮಾಡಿರ್ತಾರೆ ಯಾಕಂದ್ರೆ ಕಾರ್ ಕೊಳೆ ಆಗುತ್ತೆ ಮೊನ್ನೆ ಬೇರೆ ಬಂದು ಕಾರ್ ಕೊಳೆ ಆಗುತ್ತೆ ಅಂತ ಅವ್ರು ಯಾರೋ ಒಂದು ಲೇಟ್ ಆಗುತ್ತಾ ಅಂತಲ್ಲ ಆಮೇಲೆ ನಿಮಗೆ ಯಾರೋ ಹೋಗಿ ಬಂದಿತ್ತು ಇನ್ನೊಂದು ಜನ 3 ಜನ ಲೇಡೀಸ್ ಜೆಂಟ್ಸ್ಕೊಂತಾರೆ ಅದು ತಾಯಿ ಕರ್ಕೊಂಬರೋಕ್ಕಾಗಲ್ಲ ಅಂತ ಒಳ್ಳೆ ನಮ್ಮ ಅಮ್ಮ ಕಾರಾಗಿದೆ ಅಂತ ಕರ್ಕೊಂಬರಪ್ಪ ಕರ್ಕೊಂಬರೋಕ್ಕಾಗಲ್ಲ ಕಾಯಕ್ಕೆ ಹೋಗಲ್ಲ ಅಂದ್ರೆ ಅವತ್ತು ನಾವು ಬಂದಿದ್ರು
ಅಲ್ವಾ? ನಾವೆಲ್ಲರೂ ಏನ್ ಹೇಳಿರೋರು ಕರ್ಕೊಂಬರಕ್ಕೂ ಆಗಲ್ಲ, ಕಾಯಕ್ಕೂ ಆಗಲ್ಲ. ಅವ್ರ ಅಪ್ಪನ ಅವ್ರ ಅಪ್ಪ ಅಮ್ಮ ಅವ್ರ ತಾಯಿ ಅವ್ರು ಕರ್ಕೊಂಬರಕ್ಕೆ ಆಸ್ತಿ ಪಕ್ಷ ಅಂತಾರೆ ಅಪ್ಪ ಮುಂದ. ಮಾತುಗಳು ಹೆಂಗ್ ಹೇಳ್ತಾರೆ? ಕರ್ಕೊಂಬರಕ್ಕೂ ಆಗಲ್ಲ, ಕಾಯಕ್ಕೂ ಆಗಲ್ಲ. ಜನ ಹಂಗಾಗಿ ದೇವಸ್ಥಾನಗಳು ಆಮೇಲೆ ಏನ್ ಗೊತ್ತಾ, ದೇವ್ರ ಮುಂದೆ ಒಬ್ಬರೇ ದೇವ್ರ ಹಬ್ಬ ನಾಮಲವು ದೇವ್ರ ಮುಂದೆ ಕಾಯ್ಬೇಕು. ಇವರು ಎಲ್ಲೂ ಒಂದೇ ಒಂದು ನಿಮಿಷ ದೇವ್ರ ಮುಂದೆ ಕಾಯಲ್ಲ. ದೇವ್ರು ಮತ್ತೆ ಇವ್ರನ್ನ ಕಾಯುತ್ತೆ ಅಲ್ವಾ? ಇವರು ದೇವ್ರ ಮುಂದೆ ಒಂದು ನಿಮಿಷ ಕಾಯಕ್ಕೆ ಟೈಮ್ ಇರಲ್ಲ ಇವ್ರಿಗೆ ಅಂದ್ರೆ ದೇವ್ರಿಗೆ ಏನು ಕೆಲಸ ಇರಲ್ವಾ? ಇನ್ಕೆಲ್ವರು ಬರ್ತಾರೆ, ಮಗ ಮನೆಗಿದ್ದಾನೆ, ಭಾಳ ಓದ್ಬಿಟ್ಟಾನೆ, ದೇವರೇ ನಂಬಲ್ಲ ಅವ್ನ ಮದುವೆ ಮಾಡಿಸಿರ್ತಾರೆ, ನಾವು ಮನೆ ಮಾಡಿಸ್ಬೇಕು, ಭಾಳ ಓದಿರ್ತಾರೆ. ಇನ್ಕೆಲ್ವರು ಬರ್ತಾರೆ 10 ಜನ, ನಮ್ಮ ಮಗಳು ಮಗು ಅಲ್ಲಿ ಅಂತ ನಗು ಬರುತ್ತೆ, ಸಿಟ್ಟು ಬರುತ್ತೆ, ಅದು ಆಶ್ಚರ್ಯನೂ ಆಗುತ್ತೆ, ಅಂತ ಏನು ಬೇಜಾರೂ ಆಗುತ್ತೆ. ಅಥವಾ ಸುಮಾರು ಟೈಮ್ ಬರ್ತಾರೆ, ನಮ್ಮ ಮಗಳಿಗೆ ಒಂದು ಮಗು ಅಲ್ಲಿ ಅಂತ ಅಮ್ಮ ಮಗಳಮ್ಮ ಅಂದೆ, ಮಗಳು ಬರಲ್ಲ ಒಳಮಯ್ಯ ದೇವ್ರ ನಂಬಲ್ಲ ಅಂದೆ. ಮಗಳು ಬ್ಯುಸಿ ಇದ್ದಾಳೆ ಅಂದರೆ ಕೆಲಸ, ಮತ್ತು ಮಗಳಿಗೆ ಕೆಲಸ ಇದ್ದರೆ ಒಳಮಯ್ಯ ದೇವ್ರ ನಂಬಲ್ಲ ಅಂದರೆ ದೇವರೇ ಕುಡಿಕೊಂಡು ಅವ್ರು ನೋಡುತ್ತೆ. ಈಗ ನಾನು ದೇವ್ರನ್ನ ಪೂಜೆ ಎಲ್ಲ ತೊಳೆಯಲ್ಲ ಬಳಿಯಲ್ಲ ಅಂದರೆ ದೇವರೇ ಬಂದಾಗಿರುತ್ತೆ. ನಾವೀಗ ನೋಡಿ 11 ಗಂಟೆ ನಮ್ಮಮ್ಮ 11 ಗಂಟೆ ಮಪ್ಪಿಗೆ ಹೋದ್ರೆ ಮಪ್ಪಿನೂ ಮಲಗಿಲ್ಲ, ಮಮ್ಮಿನೂ ಮಲಗಿಲ್ಲ, ವಯಸ್ಸಾದವರು 74-75 ವರ್ಷ ವಯಸ್ಸಾದವರು. ನಮ್ಮನ್ನು ತಮ್ಮಗಳು ಅಂತ ಕಟ್ತಾವೆ, ನಾಳೆ ಯಾವಾಗ ಅಮಾವಾಸ್ಯೆ ನಾವೇನು ಕೂತಿದ್ವಿ ನಿಮಗೆ ಮಾತಾಡ್ಕೊಂಡು ಹಾಕೊಂಡು ಇದಂತೀವಿ. ಜನ ಗೊತ್ತಾರೆ ಸಿಂಪಲ್, ಎಲ್ಲ ಹೆಣ್ಮಕ್ಳು ಅಲ್ಲಿಂದ ಬೆಳಿಗ್ಗೆ ಎದ್ದು ಮೇಕಪ್ ಮಾಡ್ಕೊಳಕ್ಕೆ ಟೈಮ್ ಬೇಕು, ಮಗು ಟೈಮ್ ಬೇಕು, ದೊಡ್ಡ ಮಕ್ಕಳು ಅಲ್ಲಿಂದ ಮೋದಿ ವರ್ಷ ಮಾಡ್ಕೊಂಡು ಓಟ ತಿನ್ಕೊಂಡು ಮಜಾ ಬರ್ತಾರೆ. ಇಲ್ಲಿ ಬಂದಿಲ್ಲ ಇಲ್ಲಿ ಬಂದಿಲ್ಲಲ್ಲ, ಮಕ್ಕಳನ್ನ ಆಟಕ್ಕೆ ಇಟ್ಟಿರ್ತಾವೆ, ಕರ್ಕೊಂಬರ್ತಾರೆ ಶನಿವಾರ ಬಂದ ಸರ್ ಲೇಟ್ ಆಗುತ್ತಾ ಅಂತ. ಬೆಳಗ್ಗೆ 9 ಗಂಟೆ ಪೂಜೆ ಆಗೋದಲ್ಲ, 6 ಗಂಟೆ ಪೂಜೆ 5 ಗಂಟೆ ಪೂಜೆ ಆಗೋದು. ಯಾರೋ ಒಂದು ನಮ್ಮ ಬಂದು ಗರಟೆ ಹೋಗ್ತಿದ್ದು ನಮ್ಮ ಹತ್ರ ಮಗು ಇಟ್ಕೊಳ್ಳ ಮಗು ಆಡಂಗೆ ಮಗು ಒಳಗೆ ಹೋಗ್ತಾ ಇದೆ, ಆಡಂಗಿಲ್ಲ ಇಂಥದ್ದು ಬರ್ತಾರೆ, ನಮ್ಮನ್ನ ಒಳಗೆ ಬಿಡಲ್ವಾ ಅಂತಾರೆ. ನೋಡಿ ಹೆಂಗಿದೆ ಲೆಕ್ಕ, ಅದಕ್ಕೆ ಮಗು ಒಳಗೆ ಹೋಗ್ರಿ ಅಂತಾರೆ. ಹಂಗೆ ಅಂತಾರೆ ಎಂತಂತ ಗೊತ್ತಾ, ಮಗುವಂತ ಒಳಗೆ ಬಿಡಿಸಿ ಅಂತಾರೆ. ಆಮೇಲೆ ಯಾವುದೋ ಒಂದು ಅಮ್ಮ ಗಲೀಜು ಮಾಡ್ಬಿಟ್ಟು ಇವನು ಮೊನ್ನೆ ಒಂದು ದಿವಸ ನಮ್ಮ ಮಗುನ ಹಬ್ಬನ ಮೊನ್ನೆ ನಾನು ಇರಲಿಲ್ಲ, ಅವತ್ತು ನಂಗೆ ಮಗು ಬಂದ್ಬಿಡ್ತೀನಿ ಹೇಳೋ ಮಾತು ಕೇಳಿ. ಮಗು ಲೆಟ್ರಿನ್ ಒಳಗೆ ಬಿಟ್ಬಿಟ್ಟಾರೆ, ಕೂತ್ಕೊಂಡಾರೆ, ಮಗು ಲೆಟ್ರಿನ್ ಹೋಗಿ ತಗೊಂಡು ಹೋಗ್ಬಾ ಅಂತ ಹಿಂಗೆ ಆ ಮಗು ಲೆಟ್ರಿನ್ ಹಾಕೊಂಡು ಹೋಗ್ಬೇಕು. ಆಮೇಲೆ ಜನ ಒಂದು ಸಣ್ಣ ಅಂದ್ಕೊಂಡ್ಬಿಟ್ಟಿದ್ದಾರೆ ಕೆಲವೊಬ್ಬರು, ಎಲ್ಲರೂ ಅಲ್ಲ, ಕೆಲವೊಂದು ಜನ ಅಂದ್ಕೊಂಡಾರೆ ನಾವು ಸ್ವಲ್ಪ ಓದ್ಬಿಟ್ಟು ದೊಡ್ಡ ಲಾಡ್ಗಳು ಅಂತ. ನನಗೆ ಗೊತ್ತಿಲ್ಲ ಸಾವು ಬರುತ್ತೆ ಅಂತ. ಕೆಲವೊಂದು ಜನ ಅಂದ್ಕೊಂಡಾರೆ ಜಾತಿಲಿ ದೊಡ್ಡದು ನಾವು ಅಂತ, ಕೆಲವೊಂದು ಜನ ಅಂದ್ಕೊಂಡ್ರೆ ದುಡ್ಡ ದೊಡ್ಡ ನಾವು ಅಂತ. ಅವ್ರಿಗೆ ಗೊತ್ತಿಲ್ಲ, ಸರ್ವರು ಸಮಾನರು. ನೋಡ್ರಿ ಸ್ವಾಮಿ, ಪಕ್ಕು ತಿನ್ನ ಮೀರ್ಸಕ್ಕೆ ಯಾವಂತೆಲ್ಲ ಆಗಲ್ಲ. ಸೂರ್ಯಚಂದ್ರ ಹಂಗೆ ಇದ್ದಾರೆ, ಜನ ಬಿಟ್ಬಿಟ್ಟು ಸಾಯ್ತಿದ್ದಾರೆ ಅಲ್ವಾ? ಹೌದಲ್ವಾ? ಭೂಮಿ ಆಕಾಶ ಹಂಗೆ ಇದ್ದಾರೆ, ಒಬ್ಬರು ಸಾಯ್ತಿದ್ದಾರೆ. ಬೆಂಕಿಗಳು ನೋಡಿ ಜನ ಅಂತ ಶ್ರೀಮಂತಿರೋದು ಬೆಂಕಿಲಿ ತುಂಬ ಪುಣ್ಯಾಕ್ ಮತ್ತೆ ದುರಂಕಾರ ಇರೋದು ಶ್ರೀಮಂತಿರೋ ಬೆಂಕಿಲಿ ಬೀಳ್ತಾನೆ, ಒಂದೊಂದು ಗೆದ್ಲಿಕ್ಕೆ ನೀರು ಕೊಳ್ತೋಗ್ತಾನೆ. ಮತ್ತೆ ಯಾರು ಮತ್ತೆ ಸೃಷ್ಟಿ ಮುಂದೆ ಯಾವೊಂದು ಆಡೋದು ಒಂದೇ, ಅವನು ಎಷ್ಟೇ ಕೋಟಿ ಇದ್ರು ಮುಂದೆ ಮುರುಕು ತಿಂತಾರೆ, ಮರಿಬಾರ್ದು. ಮರಿತಾರ ಯಾರಾದರೂ ಬಂದು ಬೆಳಿಗ್ಗೆ ನಾವು ಅಲ್ಲಿಗೆ ಬಂದು ಬಂದೀವಿ ಏನಾಗುತ್ತಾ ಅಂತ ಕೇಳೋರು. ನಮ್ಮ ತಾಯಿ ನಮ್ಮ ಮನೆ ನೋಡಿ ಕಲ್ತ್ಕೊಂಡ್ಬಿಡ್ಲಿ ಅಲ್ವಾ? ಎಲ್ಲ ಜನ ಹೋಗ್ತಿರ್ತಾರೆ, ಇದು ಮಾಡಿ ಚೆನ್ನಾಗಿರೋಣ.